ವೆಲ್ಕಮ್ ಟು ಬಸವ ITI ಮಾನ್ವಿ ಚಾನಲ್. ಇವತ್ತಿನ ಟಾಪಿಕ್ ಸೈಬರ್ ಸೆಕ್ಯುರಿಟಿ ಆ್ಯಂಡ್ IT ಆ್ಯಕ್ಟ್ 2000 ವಿತ್ ಅಮೆಂಡ್ಮೆಂಟ್ಸ್. ಇದೇ ಟಾಪಿಕ್ ಮೇಲೆ ಲಾಸ್ಟ್ ಕ್ಲಾಸಲ್ಲಿ ವಾಟ್ ಈಸ್ ಇಂಟರ್ನೆಟ್ ಸೆಕ್ಯುರಿಟಿ, ಅಂತರ್ಜಾಲ ಭದ್ರತೆ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಅದರಿಂದ ಆಗೋ ಅನಾಹುತಗಳು ಅವೇನೇನು ಅಂತ ಎಲ್ಲ ತಿಳ್ಕೊಂಡಿದ್ದೀವಿ. ದೆನ್ ವಾಟ್ ಈಸ್ ಫೈರ್ ವಾಲ್ ಅಂದರೆ ಏನು, ಅದರಲ್ಲಿ ಯಾವ್ಯಾವ ಟೈಪ್ಸ್ ಇದೆ, ಇದನ್ನೆಲ್ಲ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದೆನ್ ವಾಟ್ ಈಸ್ ಆ್ಯಂಟಿವೈರಸ್ ಈ ಕಂಪ್ಯೂಟರ್ಗೆ ಏನಕ್ಕೆ ಮುಖ್ಯ, ಸಾಫ್ಟ್ವೇರ್ ಏನಕ್ಕೆ ಮುಖ್ಯ ಅಂತಂದರೆ ಬಿಕಾಸ್ ಹ್ಯಾಂಗ್ ಆಗೋ ಚಾನ್ಸಸ್ಸೇ ತುಂಬ ಇದೆ. ವಿತೌಟ್ ಆ್ಯಂಟಿವೈರಸ್ ಸಿಸ್ಟಮ್ ಹ್ಯಾಂಗ್ ಆಗೋ ಚಾನ್ಸಸ್ಸೇ ತುಂಬ ಇದೆ. ಸೊ ಆ್ಯಂಟಿವೈರಸ್ ಕಂಪಲ್ಸರಿ ಫಾರ್ ಕಂಪ್ಯೂಟರ್. ದೆನ್ ಇವತ್ತಿನ ಟಾಪಿಕ್ಸ್ ನೋಡ್ಕೊಳ್ಳೋಣ. ವಾಟ್ ಈಸ್ SSL, ಸೆಕ್ಯೂರ್ ಸಾಕೆಟ್ ಲೇಯರ್ ಅಂದರೆ ಏನು, ಸಿಸ್ಟಮಲ್ಲಿ ಎಲ್ಲಿ ವರ್ಕ್ ಆಗುತ್ತೆ, ಯಾವ ಥರ ಅಂತ ನೋಡ್ಕೊಳ್ಳೋಣ. ಸೆಕ್ಯೂರ್ ಸಾಕೆಟ್ ಲೇಯರ್ ಪ್ರೊವೈಡ್ security to the data that is transferred between web browser and server. ಸೆಕ್ಯೂರ್ ಸಾಕೆಟ್ ಲೇಯರ್ ಅಂತಂದರೆ ಟು ದ ಡಾಟಾ ದಟ್ ಈಸ್ ಟ್ರಾನ್ಸ್ಫರ್ಡ್ ಬಿಟ್ವೀನ್ ವೆಬ್ ಬ್ರೌಸರ್ ಅಂದರೆ ಸರ್ಚ್ ಇಂಜಿನ್ಸ್. ಈ ಬ್ರೌಸರ್ಸ್ ಅಂದರೆ ನಿಮ್ಗೆ ಗೊತ್ತೇ ಇದೆ, ಒಪ್ಯಾರಾ ಮಿನಿ, ದೆನ್ ಕ್ರೋಮ್, ಇವೆಲ್ಲ ಸರ್ಚ್ ಇಂಜಿನ್ಸ್ ಆಗ್ತವೆ. ಆ ಸರ್ಚ್ ಇಂಜಿನ್ ಮತ್ತು ಈ ಸರ್ವರ್ ಮಧ್ಯೆ ಆಗುವಂಥದ್ದೇ ಟ್ರಾನ್ಸ್ಫಾರ್ಮೇಷನ್ ಏನಿದೆಯಲ್ಲ ಅದನ್ನೇ ಸೆಕ್ಯೂರ್ ಸಾಕೆಟ್ ಲೇಯರ್ ಅಂತೇಳಿ ಕರಿತೀವಿ. Then SSL encrypt the link between a web server and a browser, which ensures that all data passed between them remain private and free from attack. ಅಂದರೆ ಈ ಲಿಂಕ್ ಅನ್ನೋದು ಇರುತ್ತೆ, ನಾವೇನಾದರೂ ಒಂದು ಟೈಪ್ ಮಾಡಿದರೆ ಆ ಲಿಂಕ್ ಅಲ್ಲಿಂದ ನಾವೇನಾದ್ರು ಟೈಪ್ ಮಾಡಿದರೆ ಅಲ್ಲಿಂದ ಏನು ಔಟ್ಪುಟ್ ಬರುತ್ತಲ್ವ, ಆ ಔಟ್ಪುಟ್ ಬರೋದ್ರಲ್ಲೇ ಪಾಸ್ ಆಗ್ತಾ ಇರುತ್ತೆ, ಡಾಟಾ ಪಾಸ್ ಆಗ್ತಾ ಇರುತ್ತೆ. ಅದೇ ರಿಮೇನ್ಸ್ ಪ್ರೈವೇಟ್ ಆ್ಯಂಡ್ ಫ್ರೀ ಫ್ರಮ್ ಅಟ್ಯಾಕ್. ಅಂದರೆ ಅಟ್ಯಾಕ್ ಆಗೋ ಏನು ಹ್ಯಾಂಗ್ ಆಗೋ ಅಟ್ಯಾಕ್ ವೈರಸ್ ಅಟ್ಯಾಕ್ ಆಗೋದ್ರಿಂದ ನಮಗೆ ಫ್ರೀ ಇದೆ ಅಂತ ಹೇಳ್ಬೋದು. ದೇರ್ ಆರ್ 2 symbols ದಟ್ ಅಶ್ಯೂರ್ ದ ಪಬ್ಲಿಕ್ ದಟ್ ಎ ವೆಬ್ಸೈಟ್ ಹ್ಯಾಸ್ ದಿ ಸೆಕ್ಯೂರಿಟಿ ಮೀನ್ಸ್ ಇನ್ ಪ್ಲೇಸ್. ಇದರಲ್ಲಿ 2 symbols ಇದೆ. ಅಂದರೆ ಪಬ್ಲಿಕ್ ದಟ್ ಎ ವೆಬ್ಸೈಟ್, ಈ ವೆಬ್ಸೈಟಲ್ಲಿ ನೋಡ್ಕೋಬೋದು ನಾವು, ಇಲ್ಲಿ ಕಾಣ್ತಿದೆ ನೋಡಿ. ಫಸ್ಟ್ಲಿ ಎ ಸೆಕ್ಯೂರ್ ವೆಬ್ ಸರ್ವರ್ ವಿಲ್ ಬಿ ಪ್ರಿಫಿಕ್ಸ್ಡ್ ಬೈ HTTPs ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ಸ್ rather than normal HTTP, hypertext transfer protocol. Secondly, your browser will display golden padlock. ಇಲ್ಲಿ ಕಾಣ್ತಿದೆ ನೋಡಿ, golden padlock SSC ಅನ್ನೋ ಇನ್ ಸಿಂಬಲ್ ಐಕಾನ್ ಕಾಣ್ತಾ ಇದೆ. ದೆನ್ ಸಿಂಬಲ್ ದಟ್ ಈಸ್ ಯುವರ್ ಅಶ್ಯೂರೆನ್ಸ್ ದಟ್ ಯು ಆರ್ ಇನ್ ಎ ಸೆಕ್ಯೂರ್ ಏರಿಯಾ. ಈ ಥರ ಏನು ಸಿಂಬಲ್, ಸೆಕ್ಯೂರಿಟಿ ಅಂದರೆ ಲಾಕ್ ಸಿಸ್ಟಮ್ ಏನಿದೆ ಅಲ್ವಾ, ಅಂದರೆ ಈ SSL ಸರ್ಟಿಫಿಕೇಟ್ಸ್ ಅದರಲ್ಲಿ ಏನು ಸೆಕ್ಯೂರ್ ಆಗಿ ಇರುತ್ತೆ ಇದರಲ್ಲಿ. ಕಾಂಪ್ಯಾಕ್ಟಿಬಲ್ ವಿತ್ ಆಲ್ ಬ್ರೌಸರ್ಸ್, ನಾವೇನಾದರೂ ಸರ್ಚ್ ಮಾಡೋದ್ರೆ ಇರ್ಬೋದು, ವಾಟ್ ಎವರ್ ಅದೇನೈತೆ ತುಂಬ ಸೆಕ್ಯೂರ್ ಆಗಿರುತ್ತೆ. ಕಾಂಪ್ಯಾಕ್ಟಿಬಲ್ ವಿತ್ ಆಲ್ ಬ್ಯಾಂಕ್ಸ್, ಈ ಬ್ಯಾಂಕ್ಸಲ್ಲಿನೂ ನಾವೇನಾದ್ರು ಡೆಪಾಸಿಟ್ ಮಾಡಿರ್ಬೋದು ಏನಾದರೂ ಹಣ, ಅದೆಲ್ಲ ಏನೈತೆ ಸೆಕ್ಯೂರ್ ಆಗಿರುತ್ತೆ. ನಾವೇನಕ್ಕೆ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀವಿ ಬಿಕಾಸ್ ಅಲ್ಲಿ ಸೇಫ್ ಇದೆ ಆ್ಯಂಡ್ ಸೆಕ್ಯೂರ್ ಇದೆ ಅಂಥೇಳಿ. ಸೊ ಅದೇ. ದೆನ್ ಫಾಸ್ಟ್ ಅಪ್ರೂವಲ್, ಫಾಸ್ಟಾಗಿ ಅಪ್ರೂವಲ್ ಆಗುತ್ತೆ, ಇಮಿಡಿಯೇಟ್ ಅಂದರೆ ಬೇಗ, ಆದಷ್ಟು ಬೇಗನೆ ಅಪ್ರೂವಲ್ ಆಗೋದು ಅಂತ ಹೇಳ್ಬೋದು. ಸಿಂಬಲ್ ದಟ್ ಈಸ್ ಆಯ್ತಲ್ಲ, ಟು ಗೇನ್ ಸರ್ಟಿಫಿಕೇಷನ್ ಫಾರ್ ದ ಸೆಕ್ಯೂರಿಟಿ ಆಫ್ ಯುವರ್ ಡೊಮೈನ್ ಈಸ್ ಕಾಸ್ಟ್ಲಿ. ನೋಡಿ ಇಲ್ಲಿ ಸರ್ಟಿಫಿಕೇಟ್ ಅಂದರೆ ಇದು ಒಂದು SSL ಸರ್ಟಿಫಿಕೇಟ್ಸ್ ಕಾಣ್ತಿದೆ ಅಲ್ವಾ, ಅಂದರೆ ಇಲ್ಲಿ ತುಂಬ ಸೆಕ್ಯೂರ್ ಆಗಿರುತ್ತೆ. ಬಿಕಾಸ್ ಇಷ್ಟು ಸೆಕ್ಯೂರ್ ಇದೆ, ಇದು ಕಾಸ್ಟ್ಲಿ ಇದೆ. ದೆನ್ ಇಲ್ಲಿ ನೋಡ್ರಿ ನಿಮ್ಗೆ ಕಾಣ್ತಾ ಇದೆ HTTPs, ಇದನ್ನು ಲಾಕ್ ಸಿಸ್ಟಮಲ್ಲಿದೆ. ನಾವೇನಾದರೂ ವೆಬ್ ಸರ್ವರ್ www. ಅಂದರೆ worldwideweb.com, ಏನಾದರೂ .com ವರ್ಲ್ಡ್ ವೈಡ್ ವೆಬ್ಬಲ್ಲಿ .com ಏನು ಸರ್ಚ್ ಮಾಡೋದ್ರಿಂದ ಇಲ್ಲಿ ಪಕ್ಕದಲ್ಲಿ ಏನು ಬರುತ್ತೆ ನಮಗೆ HTTP ಅಂತ ಹೇಳಿ ಕಾಣುತ್ತೆ. ದೆನ್ ನೆಕ್ಸ್ಟ್, ವಾಟ್ ಈಸ್ ಪ್ರಾಕ್ಸಿ ಸರ್ವರ್? ಪ್ರಾಕ್ಸಿ ಸರ್ವರ್ ಈಸ್ ಆ್ಯನ್ ಇಂಟರ್ಫೇಸ್ ಬಿಟ್ವೀನ್ ದ ಬ್ರೌಸರ್ ಆ್ಯಂಡ್ ದ ಡೆಸ್ಟಿನೇಷನ್ ಸರ್ವರ್. ಪ್ರಾಕ್ಸಿ ಸರ್ವರ್ ಈಸ್ ಆ್ಯನ್ ಇಂಟರ್ಫೇಸ್ ಬಿಟ್ವೀನ್ ಅಂದರೆ ಇದನ್ನು ಅಷ್ಟೇ ಸೇಮ್ ಇಂಟರ್ಫೇಸ್ ಬಿಟ್ವೀನ್ ಅಂದರೆ ಈ ಮಧ್ಯದಲ್ಲಿ ಬ್ರೌಸರ್ ಮತ್ತು ಡೆಸ್ಟಿನೇಷನ್, ಅಂದರೆ ಈ ಬ್ರೌಸರ್ ಸರ್ಚ್ ಇಂಜಿನ್ ಮತ್ತು ಈ ಡೆಸ್ಟಿನೇಷನ್ ಔಟ್ಪುಟ್ ಏನು ಬರುತ್ತಲ್ವ ಆ ಮಧ್ಯದಲ್ಲಿ ಆಗುವಂಥದ್ದು ಈ ಪ್ರಾಕ್ಸಿ ಸರ್ವರ್ ಇಂಟರ್ಫೇಸ್ ಅಂತೇಳಿ ಹೇಳ್ಬೋದು. ಪ್ರಾಕ್ಸಿ ಸರ್ವರ್ ರಿಸೀವ್ಸ್ ದ ಪೇಜ್ ರಿಕ್ವೆಸ್ಟ್ ಆ್ಯಂಡ್ ಹ್ಯಾಂಡಲ್ಸ್ ದ ಕನೆಕ್ಷನ್ ಆಫ್ ದ ಬ್ರೌಸರ್ ಆಫ್ ದ ಡೆಸ್ಟಿನೇಷನ್. ಪ್ರಾಕ್ಸಿ ಸರ್ವರ್ ರಿಸೀವ್ಸ್ ಅಂದರೆ ಪೇಜ್ ರಿಕ್ವೆಸ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಗೂಗಲ್ಗೆ ಹೋಗಿರ್ಬೋದು. ಗೂಗಲ್ಗೆ ಹೋದ ತಕ್ಷಣ ಅಲ್ಲಿ ನಿಮಗೆ ಟೆಕ್ಸ್ಟ್ ಬಾಕ್ಸ್ ಕಾಣುತ್ತೆ. ಆ ಟೆಕ್ಸ್ಟ್ ಬಾಕ್ಸಲ್ಲಿ ಐಕಾನ್ ಅಲ್ಲಿ ಏನು ಮಾಡಿ ಕರ್ಸರ್ ಬ್ಲಿಂಕ್ ಆಗ್ತಾ ಇರುತ್ತೆ, ಅಂದರೆ ಬ್ಲಿಂಕ್ ಆಗ್ತಿರುತ್ತಲ್ವ, ಅಂದರೆ ಅದು ರಿಕ್ವೆಸ್ಟಲ್ಲಿದೆ, ಪೇಜ್ ರಿಕ್ವೆಸ್ಟಲ್ಲಿದೆ. ನಾವು ಏನಾದರೂ ಟೈಪ್ ಮಾಡಿ ಅನ್ನೋ ಒಂದು ಕಾರಣಕ್ಕೆ ಬ್ಲಿಂಕ್ ಆಗ್ತಾ ಇರುತ್ತೆ.
A cache with several GB size and a lot of users can teach a hit rate of 30 to 40%. ಕ್ಯಾಚಿ ವಿತ್ ಸೆವರಲ್ ಜಿ ಬಿಸ್ ಅಂದರೆ ಅದು ತುಂಬ ಜಿ ಬಿ ಅಂದರೆ ಗಿಗಾಬೈಟ್ ದೊಡ್ಡ ಸೈಜಲ್ಲಿರುತ್ತೆ, ಗಿಗಾಬೈಟ್ ಸೈಜಲ್ಲಿರುತ್ತೆ. ಆ್ಯಂಡ್ ಲಾಟ್ಸ್ ಆಫ್ ಯೂಸರ್ಸ್ ಕ್ಯಾನ್ ಟೀಚ್ ಎ ಹಿಟ್ ರೇಟ್ ಆಫ್ 30 to 40% ಅಂತ ಹೇಳ್ತಾರೆ. ದೆನ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ, ವಲ್ನರಬಿಲಿಟೀಸ್ ಅಂದರೆ ದುರ್ಬಲತೆಗಳು. ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಅಂದರೆ ಈ ಭದ್ರತೆ, ಅಂತರ್ಜಾಲ ಭದ್ರತೆಯ ದುರ್ಬಲತೆಗಳು ಏನು ಅಂತ ಇಲ್ಲಿ ತಿಳ್ಕೊಳ್ಳೋಣ. In computer security, a vulnerabilities is a weakness which allows an attacker to reduce a system's information assurance. ಅಂದರೆ ಇನ್ ಕಂಪ್ಯೂಟರ್ ಸೆಕ್ಯೂರಿಟಿ, ಈ ಸೆಕ್ಯೂರಿಟಿಯಲ್ಲಿ ಏನಾಗುತ್ತೆ, ಇದು ಒಂದು ದುರ್ಬಲತೆ ಜಾಸ್ತಿ ಆಗುತ್ತೆ. ಬಿಕಾಸ್ ಅಟ್ಯಾಕರ್ಸ್ ಅಂದರೆ ಹ್ಯಾಕಿಂಗಲ್ಲಿ ಅಟ್ಯಾಕರ್ಸ್ ತುಂಬ ಏನು ಮಾಡ್ತೀವಿ, ಇತ್ತೀಚೆಗಂತೂ ಹ್ಯಾಕಿಂಗ್ ಅಂತ ಕಾಮನ್ ಆಗಿಬಿಟ್ಟಿದೆ. ಪ್ರತಿಯೊಂದರಲ್ಲೂ ಹ್ಯಾಕಿಂಗ್ ಮಾಡ್ತಿದ್ದಾರೆ. ದೆನ್ vulnerability is the intersection of three elements: a system susceptibility or flaw. ಈ ಫ್ಲಾ ಅಂದರೆ ಏನು, ನ್ಯೂನತೆಗಳು. ಎ ಸಿಸ್ಟಮ್ ಸಸೆಬಿಲಿಟಿ ಆರ್ ಫ್ಲಾ. ಅಟ್ಯಾಕರ್ ಅಸೆಸ್ ಟು ದ ಫ್ಲಾ ಆ್ಯಂಡ್ ಅಟ್ಯಾಕರ್ ಕೆಪಾಬಿಲಿಟಿ ಟು ಎಕ್ಸ್ಪ್ಲೋರ್ ದ ಫ್ಲಾ. ಅಂದರೆ ಇಲ್ಲಿ ಕಾಣ್ತದೆ ನಿಮಗೆ, ಅಟ್ಯಾಕರ್ ಅಸೆಸಸ್ ಟು ದ ಫ್ಲಾ ಅಂದರೆ ಈ ನ್ಯೂನತೆಗಳು ಅಂತ ಹೇಳ್ತೀವಲ್ವಾ, ದೋಷಗಳು ಅಂದರೆ ಕಾಮನ್ ಆಗಿ ಆ ಥರ ಹೇಳ್ತೀವಿ. ಅದೇನಾಗುತ್ತೆ, ಈ ಸಿಸ್ಟಮ್ಗಳಿಗೆ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇದರಿಂದ ಸ್ವಲ್ಪ ದೂರ ಇರ್ಬೋದು ಅಂತ ಹೇಳ್ಬೋದು. ವಲ್ನರಬಿಲಿಟೀಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದ ಅಸೆಟ್ ಕ್ಲಾಸ್ ದೇ ಆರ್ ರಿಲೇಟೆಡ್ ಟು. ಅಂದರೆ ಈ ದುರ್ಬಲತೆಗಳು ಅದರಲ್ಲಿ ಏನೇನು ಕ್ಲಾಸಿಫೈಡ್ ಅಂದರೆ ಅದರ ಟೈಪ್ಸ್ ಏನೇನಿವೆ, ಹಾರ್ಡ್ವೇರ್ ಇದೆ, ಸಾಫ್ಟ್ವೇರ್ ಇದೆ, ನೆಟ್ವರ್ಕ್, ಪರ್ಸ್ನಲ್, ಸೈಟ್. ಹಾರ್ಡ್ವೇರ್ ಅಂದರೆ ನಿಮಗೆ ಗೊತ್ತೇ ಇದೆ ಏನದು, ಫಾರ್ ಎಕ್ಸಾಂಪಲ್ ಪೆನ್ ಡ್ರೈವ್ಸ್ ಆಗಿರ್ಬೋದು. ದೆನ್ ಸಿ ಪಿ ಯು ಅಲ್ಲಿ ಬರುವಂಥ ಆಪ್ಷನ್ಸ್ ಆರ್ ಇಕ್ವಿಪ್ಮೆಂಟ್ಸ್ ಅದರಲ್ಲಿ ಏನು ಬರ್ತವೆ ಅದು. ದೆನ್ ಸಾಫ್ಟ್ವೇರ್ ಮೀನ್ಸ್ ನಿಮ್ಗೆ ಗೊತ್ತೇ ಇದೆ, ಏನಾದರೂ ಅಪ್ಲಿಕೇಶನ್ಸ್ ಒಂದು ಸಾಫ್ಟ್ವೇರ್. ದೆನ್ ನೆಟ್ವರ್ಕ್ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ದೆನ್ ಪರ್ಸ್ನಲ್. ದೆನ್ ಸೈಟ್ ಅಂದರೆ ವೆಬ್ಸೈಟ್ಸ್, ಏನೋ ಸರ್ಚ್ ಇಂಜಿನಲ್ಲಿ ವೆಬ್ಸೈಟ್ಸ್ ಬರುತ್ತಲ್ವ ಆ ಥರ. ದೆನ್ ಕಾಸಸ್ ಆಫ್ ವಲ್ನರಬಿಲಿಟೀಸ್ ಅಂದರೆ ಈ ದುರ್ಬಲ ಏನೇನಾಗ್ಬೋದು ಅಂತ ನೋಡ್ಬೋದು. ಕಾಂಪ್ಲೆಕ್ಸಿಲಿಟಿ, ಲಾರ್ಜ್ ಕಾಂಪ್ಲೆಕ್ಸ್ ಸಿಸ್ಟಮ್ಸ್ ಇನ್ಕ್ರೀಸ್ ದ ಪ್ರೊಬಾಬಿಲಿಟಿ ಆಫ್ ಲಾಸ್ ಆ್ಯಂಡ್ ಅನ್ಇಂಟೆಂಡೆಡ್ ಆಕ್ಸೆಸ್ ಪಾಯಿಂಟ್ಸ್. ಲಾರ್ಜ್ ಕಾಂಪ್ಲೆಕ್ಸ್ ಸಿಸ್ಟಮ್ಸ್ ಅಂದರೆ ಕಾಂಪ್ಲೆಕ್ಸಿಟಿ ಅಂತಂದರೆ ಲಾರ್ಜ್ ಅಂದರೆ ತುಂಬ ದೊಡ್ಡದಾಗಿರುತ್ತೆ. ದೆನ್ ಕಾಂಪ್ಲೆಕ್ಸ್ ಸಿಸ್ಟಮ್ ಇನ್ಕ್ರೀಸ್ ದ ಪ್ರೊಬಾಬಿಲಿಟಿ ಆಫ್ ಲಾಸ್, ಈ ನ್ಯೂನತೆಗಳು ತುಂಬ ಹೆಚ್ಚಾಗಿರುತ್ತೆ. ಅದೇನು ಅನ್ಇಂಟೆಂಡೆಡ್ ಆಕ್ಸೆಸ್ ಪಾಯಿಂಟ್ಸ್ ಅಂದರೆ ಅನಗತ್ಯವಾಗಿ ಬರುವಂಥ ಆಕ್ಸೆಸ್ ಪಾಯಿಂಟ್ಸ್ ಅಂತೇಳಿ ಹೇಳ್ಬೋದು. ಫೆಮಿಲ್ಯಾರಿಟಿ, ಯೂಸಿಂಗ್ ಕಾಮನ್ ವೆಲ್ ನೋನ್ ಕೋಡ್, ಸಾಫ್ಟ್ವೇರ್ ಆಪ್ರೇಟಿಂಗ್ ಸಿಸ್ಟಮ್ ಆ್ಯಂಡ್ ಹಾರ್ಡ್ವೇರ್ ಇನ್ಕ್ರೀಸಸ್ ದ ಪ್ರೊಬಾಬಿಲಿಟಿ. ಫೆಮಿಲ್ಯಾರಿಟಿ ಅಂದರೆ ಯೂಸಿಂಗ್ ಕಾಮನ್ ಅಂದರೆ ಕಾಮನಾಗಿ ಯೂಸ್ ಮಾಡುವಂಥದ್ದು, ವೆಲ್ ನೋನ್ ಕೋಡ್ ತುಂಬ ಗೊತ್ತಿರುವಂಥ ಕೋಡ್ಸ್, ಕಾಮನಾಗಿ ನಾವೇನು ಟೈಪ್ ಮಾಡ್ತಿರ್ತೀವಿ ಆ ಕೋಡ್ಸ್. ದೆನ್ ಸಾಫ್ಟ್ವೇರ್, OS ಆಪ್ರೇಟಿಂಗ್ ಸಿಸ್ಟಮ್ ಆ್ಯಂಡ್ ಆರ್ ಹಾರ್ಡ್ವೇರ್ ಇನ್ಕ್ರೀಸಸ್ ದ ಪ್ರೊಬಾಬಿಲಿಟಿ. ಫಂಡಮೆಂಟಲ್ ಆಪ್ರೇಟಿಂಗ್ ಸಿಸ್ಟಮ್ ಡಿಸೈನ್ ಫ್ಲಾಸ್. ಫಂಡಮೆಂಟಲ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂದರೆ ಈ ಡಿಸೈನ್ ಫ್ಲಾಸ್, ಈ ಏನಾದರೂ ಡಿಸೈನ್ ಮಾಡೋದಿರಲಿ ಇಂಟರ್ನೆಟ್ಟಲ್ಲಿ ಏನು ಡಿಸೈನ್, ಆ ಫ್ಲಾಸ್ ಅಂದರೆ ಅದು ನ್ಯೂನತೆಗಳೇನು ಅಂದರೆ ದ OS ಡಿಸೈನರ್ ಚೂಸಸ್ ಟು ಎನ್ಫೋರ್ಸ್ ಸಬ್ ಆಪ್ಟಿಮಲ್ ಪಾಲಿಸೀಸ್ ಆನ್ ಯೂಸರ್ ಆರ್ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್. ಅಂದರೆ ಈ ಡಿಸೈನರ್ OS ಡಿಸೈನ್ ಆಪ್ರೇಟಿಂಗ್ ಸಿಸ್ಟಮ್ ಡಿಸೈನರ್ ಏನು ಮಾಡೋದು, ಚೂಸಸ್ ಎನ್ಫೋರ್ಸ್ ಸಬ್ ಆಪ್ಟಿಮಲ್, ಕೆಲವೊಂದನ್ನು ಮಾತ್ರ ಏನು ಮಾಡಿ ಯೂಸರ್ ಆರ್ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ಸ್ ಅಂದರೆ ಪ್ರೋಗ್ರಾಮರ್ ಅಥವಾ ಪ್ರೋಗ್ರಾಮರ್ ಯೂಸರ್ ಒಬ್ಬ ಪರ್ಸನ್ ಯಾರು ಇರ್ತಾರೆ ಅವರು ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ. ಡಿಸೈನರ್ ಯಾವ ರೀತಿ ಡೈಲಿ ಸಿಸ್ಟಮ್ಸ್ ಅಂದರೆ ಪ್ರತಿಯೊಂದನ್ನು ಹೇಗೆ ಡಿಸೈನ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಗೂಗಲಲ್ಲಿ ನೀವು ನೋಡ್ತಿರ್ಬೋದು, ಏನಾದರೂ ಸ್ಪೆಷಲ್ ಡೇ ಇದ್ದರೆ ಗೂಗಲ್ ಅನ್ನೋದು ವೆರೈಟೀಸ್ ಆಫ್ ಅಲ್ಲಿ ಮೊನ್ನೆ ಸೆಪ್ಟೆಂಬರ್ 5ಗೆ ಟೀಚರ್ಸ್ ಡೇ ಇತ್ತು. ಸೊ ಆ ಗೂಗಲ್ ಅನ್ನೋ ಐಕಾನ್ನ ಆ ಲೆಟರ್ನ ಎಷ್ಟು ಡಿಫ್ರೆಂಟಾಗಿ ಡಿಸೈನ್ ಮಾಡಿದರು, ಅದೇ ಥರ ಈ ವೆರೈಟೀಸ್ ಆಫ್ OS ಅಲ್ಲಿ ಡಿಸೈನ್ ಮಾಡ್ಬೋದು ಅಂತ ಹೇಳ್ಬೋದು. ದೆನ್ ಸಾಫ್ಟ್ವೇರ್ ಬಗ್ಸ್ ಆ್ಯಂಡ್ ಸಾಫ್ಟ್ವೇರ್ ಹ್ಯಾಕ್ಸ್ ಏನಾಗುತ್ತೆ. ಸಾಫ್ಟ್ವೇರ್ ಬಗ್ ಮೇ ಅಲೋ ಆ್ಯನ್ ಅಟ್ಯಾಕರ್ ಟು ಮಿಸ್ಯೂಸ್ ಆನ್ ಅಪ್ಲಿಕೇಶನ್. ಸಾಫ್ಟ್ವೇರ್ ಬಗ್ ಅಂದರೆ ನಿಮ್ಗೆ ಗೊತ್ತಿದೆ, ಸಾಫ್ಟ್ವೇರ್ ಬಗ್ ಮೇ ಅಲೋ ಆ್ಯನ್ ಅಟ್ಯಾಕರ್
ಅಂದರೆ ಅಲ್ಲಿ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಇದೆ. ಐ ಮೀನ್ ಏನಾದರೂ ಅಪ್ಲಿಕೇಶನ್ಸ್ ಆಗಿರ್ಬೋದು, ಅಟ್ಯಾಕ್ ಅಂದರೆ ಹ್ಯಾಕಿಂಗ್ ತುಂಬ ನಡೀತಾ ಇದೆ ಅಂತ ಹೇಳ್ಬೋದು. ಇಲ್ಲಿಗೆ ಟಾಪಿಕ್ ಮುಗೀತು. ಥ್ಯಾಂಕ್ ಯು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.